ರಿಲೀಸ್ ಬಳಿಕ ಮ್ಯೂಸಿಕ್ ಮಲ್ಲರಿ ಅವರು ಫ್ಯಾಮಿಲಿಯ ಜೊತೆಗೆ ಒಳ್ಳೆ ಸಮಯವನ್ನು ಕಳೀತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಮ್ಯೂಸಿಕ್ ಮಲ್ಲರಿ ಅವರು 3 ತಿಂಗಳ ಕಾಲ ಜೈಲು ವನವಾಸವನ್ನು ಅನುಭವಿಸಿದ್ರು. ಮೊನ್ನೆ ತಾನೇ ಅವರಿಗೆ ಜಾಮೀನು ಸಹ ಮಂಜೂರಾಯಿತು. ಅದು ಷರತ್ತುಬದ್ಧ ಜಾಮೀನು ಆಗಿರುತ್ತೆ. ಅವಾಗವಾಗ ಹೋಗಿ ಸೈನ್ ಸಹ ಹಾಕಿ ಬರಬೇಕಾಗಿರುತ್ತೆ. ಅದೇ ರೀತಿ ಕೇಸ್ ಸಹ ಮುಂದುವರಿಯುತ್ತೆ. ಸೊ ಒಂದು ಅಪ್ರಾಪ್ತಿಯ ಬಾಲಕಿ ಕೊಟ್ಟಂಥ ಒಂದು ದೂರಿನ ಉಲ್ಲೇಖ ಅವರು ಅರೆಸ್ಟ್ ಆಗಿರ್ತಾರೆ. 3 ತಿಂಗಳು ಒಳಗಡೆನೇ ಇರ್ತಾರೆ. ಸೊ ಹೀಗಾಗಿ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಅದೇ ರೀತಿ ಫ್ಯಾಮಿಲಿನೂ ಕೂಡ ಅಷ್ಟೇ ಮ್ಯೂಸಿಕ್ ಮಲ್ಲರಿ ಆಗಮನಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಬರ್ತಾರೆ ಅಂತ. ಬಟ್ ಈಗ ಮ್ಯೂಸಿಕ್ ಮಲ್ಲರಿ ಆಗಮನ ಆಯಿತು, ಜೈಲಿಂದ ಕೂಡ ರಿಲೀಸ್ ಆದರು, ಆಚೆ ಕಡೆ ಬಂದರು. ಒಂದು ಖುಷಿ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಕೂಡ ಸಿಕ್ಕಿದಂತಾಗಿದೆ. ಯಾಕೆಂದರೆ ಇಷ್ಟು ದಿವಸ ಜೈಲೊಳಗಡೆ ಇದ್ದರು, ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಳ್ತಾಯಿದ್ರು, ಪುಟ್ಟ ಮಗು ಬೇರೆ. ಸೊ ಅದೆಲ್ಲವೂ ಕೂಡ ನೆನಪಿಗೆ ಬಂದು ಕಣ್ಣೀರು ಸಹ ಹಾಕ್ತಾಯಿದ್ರು. ಬಟ್ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತ ಹೇಳ್ಬೋದು. ಫ್ಯಾಮಿಲಿಯನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಈಗ ಮನೆಯಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸಗಳ ಕಾಲ ಎಲ್ಲೂ ಕೂಡ ಅವರು ಕಾರ್ಯಕ್ರಮವನ್ನು ರಸಮಂಜರಿ ಕಾರ್ಯಕ್ರಮ ನೀಡೋದಿಲ್ವಂತೆ, ರೆಸ್ಟ್ ಮಾಡ್ತಾರೆ, ಮನೇಲಿರ್ತಾರೆ, ಮನೆಯವರಿಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ. ಯಾಕೆಂದರೆ ಬರೋಬ್ಬರಿ 3 ತಿಂಗಳಾಗಿತ್ತು ಫ್ಯಾಮಿಲಿಯಿಂದ ದೂರ ಉಳಿದು. ಆಗಾಗ ಹೋಗಿ ನೋಡ್ಕೊಬರ್ತಾಯಿದ್ರು ಪತ್ನಿ. ಬಟ್ ಅಲ್ಲೂ ಕೂಡ ಭಾಳಷ್ಟು ಷರತ್ತು ಎಲ್ಲವೂ ಕೂಡ ಇರೋದು, ಫೋನ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಒಳಗಡೆ. ಕೇಸ್ ಕೂಡ ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬಿಡಿ.